Audio Jungle. Audio Jungle. This is Karnataka. ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಗರ ಮುಧೋಳ. ರಾಜ ಸಂಸ್ಥಾನಗಳು ಉತ್ತಮ ಸಂಸ್ಕೃತಿ, ವೀರ ದೇಶಭಕ್ತರ ಉಸಿರು, ಶಿಕ್ಷಣ, ಕೃಷಿ, ಕೈಗಾರಿಕೆಗಳಿಂದ ತುಂಬಿದ ತವರೂರು. ದೇಶೀಯ ಶ್ವಾನಗಳಿಂದ ವಿಶ್ವವಿಖ್ಯಾತಿಯನ್ನು ಪಡೆದು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವ ಉತ್ತಮ ಮನೆತನಗಳ ನೆಲವೀಡು. ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಭಾಷಾವಾರು ರಾಜ್ಯಗಳ ಹಂಚಿಕೆಯಾದ ನಂತರ ಮುಧೋಳ ನಗರದಲ್ಲಿ ಹೆಚ್ಚಾಗಿದ್ದ ಮರಾಠಿ ಶಾಲೆಗಳನ್ನು ಕನ್ನಡಕ್ಕೆ ಬದಲಾಯಿಸಲು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಕ್ರಾಂತಿಯನ್ನು ಹುಟ್ಟುಹಾಕಿದ ಮನೆತನವೆಂದರೆ ಅದು ಶ್ರೀ ರಾಮಣ್ಣ ಭೀಮಪ್ಪ ಸೊನ್ನದರವರ ಮನೆತನ. ಮುಧೋಳ ತಾಲೂಕಿನ ಬಂಟನೂರು ಗ್ರಾಮದಲ್ಲಿ ಭೀಮಪ್ಪ ಹಾಗೂ ರುಕ್ಮಿಣಿ ಬಾಯಿಯವರ ಮಡಿಲಿನಲ್ಲಿ 12 ಆಗಸ್ಟ್ 1896ರಂದು ಶ್ರೀ ರಾಮಣ್ಣ ಸೊನ್ನದರವರ ಜನನವಾಯಿತು. ಪ್ರಾರಂಭದ ಶಿಕ್ಷಣದಿಂದ ಮ್ಯಾಟ್ರಿಕ್ ವರೆಗಿನ ಕಲಿಕೆಯನ್ನು ಇವತ್ತಿನ ವಿಜಯಪುರ ಜಿಲ್ಲೆಯಲ್ಲಿ ಮುಗಿಸಿದರು. ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ ಮುಂತಾದ ಭಾಷಾ ಪ್ರಾವೀಣ್ಯತೆ ಹೊಂದಿದ್ದ ಇವರು ಮೋಡಿ ಭಾಷೆಯ ಮೇಲೆ ವಿಶೇಷ ಪ್ರಭುತ್ವ ಹೊಂದಿದ್ದರು. ಚಿಕ್ಕಂದಿನಿಂದಲೇ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿದ್ದ ಇವರು ಅವರಂತೆಯೇ ಮಹಿಳಾ ಶಿಕ್ಷಣ, ಮಹಿಳಾ ಸ್ವಾತಂತ್ರ್ಯ, ಉಚಿತ ಶಿಕ್ಷಣಕ್ಕೆ ಸದಾ ಸಿದ್ಧರಿದ್ದರು. ಜೊತೆಗೆ ಜಾತಿ, ಧರ್ಮ, ವರದಕ್ಷಿಣೆಯಂತಹ ಸಾಮಾಜಿಕ ಪಿಡುಗುಳ ಕಟ್ಟಾ ವಿರೋಧಿಯಾಗಿದ್ದರು. ಸ್ವತಃ ತಮ್ಮ ಮದುವೆಯ ಸಂದರ್ಭದಲ್ಲಿ ತಮಗೆ ತಿಳಿಯದಾಗೆ ಪಡೆದಿದ್ದ ಹಣವನ್ನೆಲ್ಲ ತಮ್ಮ ಪತ್ನಿಯ ತವರೂರಾದ ಬೀಳಗಿ ತಾಲೂಕಿನ ಮಸನಎಡಹಳ್ಳಿಯ ಸರ್ಕಾರಿ ಶಾಲೆಗೆ ದೇಣಿಗೆಯಾಗಿ ನೀಡಿದ್ದು ಇವರಿಗೆ ಸಮಾಜದ ಮೇಲಿರುವ ಕಾಳಜಿಗಳ ಕೈಗನ್ನಡಿಯಾಗಿದೆ. ಮುಧೋಳ ಸಂಸ್ಥಾನಗಳ ಕಾಲದಲ್ಲಿ ಸಮಾಜದ ಉದ್ಧಾರಕ್ಕಾಗಿ ಪ್ರಜಾಪಕ್ಷ ಎಂಬ ರಾಜಕೀಯ ಪಕ್ಷ ಕಟ್ಟಿ ಗೆದ್ದು ರಾಜ ಸಂಸ್ಥಾನಗಳ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಶ್ರಮಿಸಿದರು. ಸಮಾಜದ ಯಾವುದೇ ಮಗು ಸಹ ಶಿಕ್ಷಣದಿಂದ ವಂಚಿತವಾಗಬಾರದು ಎಂದು ತಮ್ಮ ಸ್ವಂತ ಖರ್ಚಿನಿಂದ ಬಾಗಲಕೋಟಲ್ಲಿ ವಸತಿ ನಿಲಯ, ತಮ್ಮ ಸ್ವಂತ ಊರಿನಲ್ಲಿ ಅವರ ಮಾತೋಶ್ರೀಯವರ ಹೆಸರಿನಲ್ಲಿ ಶಾಲೆಯನ್ನು ತೆರೆದರು ಮತ್ತು ಸರಕಾರಿ ಶಾಲೆಗಳಿಗೆ ತಮ್ಮದೇ ಜಾಗಗಳನ್ನು ದೇಣಿಗೆಯಾಗಿ ನೀಡಿದರು. ಸತತ ಪ್ರಯತ್ನಗಳಿಂದ ಸರಿಸುಮಾರು 22 ಮರಾಠಿ ಶಾಲೆಗಳನ್ನು ಕನ್ನಡಕ್ಕೆ ಪರಿವರ್ತನೆ ಮಾಡಿ ಕನ್ನಡದಲ್ಲಿನ ಕಲಿಕೆಗೆ ಅವಕಾಶಗಳನ್ನು ಕಲ್ಪಿಸಿದರು. ಇವರಿಗೆ 6 ಜನ ಗಂಡು ಮಕ್ಕಳು ಮತ್ತು 6 ಜನ ಹೆಣ್ಣು ಮಕ್ಕಳಿದ್ದು ಎಲ್ಲರಿಗೂ ಉತ್ತಮವಾದ ಶಿಕ್ಷಣ ಕೊಡಿಸಿ ವಿಶ್ವದ ನಾನಾ ದೇಶಗಳಲ್ಲಿ ಇವತ್ತಿಗೆ ಕಾರ್ಯನಿರ್ವಹಿಸುತ್ತಿರುವುದು ವಿಶೇಷ. ಅದುವಲ್ಲದೆ ವಿಶ್ವದ ಒಂದೇ ಕುಟುಂಬದಲ್ಲಿ 7 ಜನ ಸದಸ್ಯರ ಡಾಕ್ಟರೇಟ್ ಪದವಿ ಪಡೆದ ಏಕೈಕ ಕುಟುಂಬವೆಂದರೆ ಅದು ಶ್ರೀ ರಾಮಣ್ಣ ಸೊನ್ನದವರ ಮನೆತನ. ಇದು ವಿಶ್ವದ ಗಿನ್ನಿಸ್ ಪುಸ್ತಕದಲ್ಲಿಯೂ ಸಹ ಮುದ್ರಿತವಾಗಿದೆ. ಶ್ರೀ ರಾಮಣ್ಣ ಸೊನ್ನದರವರು ಅಸ್ತಂಗತವಾದ ನಂತರ ಅವರ ಕುಟುಂಬದವರು, ಹಿತೈಷಿಗಳು, ಸ್ನೇಹಿತರು ಕೂಡಿಕೊಂಡು
ಶ್ರೀ ರಾಮಣ್ಣ ಸುನ್ನದ ಮೆಮೋರಿಯಲ್ ಟ್ರಸ್ಟ್, ಬಂಟನೂರು ಸ್ಮಾರಕ ಸಮಿತಿ ಧಾರವಾಡ ಎನ್ನುವ ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿ ಅವರ ಸ್ಮರಣಾರ್ಥ ಸಮಾಜ ಕಲ್ಯಾಣ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಬಾಗಲಕೋಟೆ, ಬಂಟನೂರು, ಚಿಂಚಕಂಡಿ ಮತ್ತು ಮುಧೋಳ ಹೀಗೆ ಹಲವು ಕಡೆ ಶ್ರೀ ರಾಮಣ್ಣ ಸುನ್ನದರವರ ಸಾಮಾಜಿಕ ಸೇವೆಗಳು ಇಂದಿಗೂ ಕಾಣಸಿಗುತ್ತದೆ. ಅದರ ಭಾಗವೆಂಬಂತೆ ನಮ್ಮ ಮುಧೋಳ ನಗರದಲ್ಲಿ ಸತತ 32 ವರ್ಷಗಳಿಂದ ಶಿಕ್ಷಣದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಶಾಲೆಯೇ ನಿಮ್ಮೆಲ್ಲರ ಹೆಮ್ಮೆಯ ಶ್ರೀ ರಾಮಣ್ಣ ಸೊನ್ನದ ಪೂರ್ವ ಪ್ರಾಥಮಿಕ ಮತ್ತು ಅನುದಾನಿತ ಪ್ರಾಥಮಿಕ ಶಾಲೆ ಮುಧೋಳ. ಈ ಶಾಲೆಯ 2025-26ನೇ ಸಾಲಿನ ಶೈಕ್ಷಣಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ನಮಗೆ ಹೆಮ್ಮೆ ಎನಿಸುತ್ತಿದೆ. 29 ಮೇ 2025ರಂದು ಶಾಲಾ ಆವರಣ ಸ್ವಚ್ಛತೆ ಮಾಡಿ ತಳಿರು ತೋರಣಗಳಿಂದ ಶೃಂಗರಿಸಿ ಎಲ್ಲಾ ಮಕ್ಕಳನ್ನು ಪುಷ್ಪಾರ್ಚನೆ ಮೂಲಕ ಸ್ವಾಗತ ಮಾಡಿಕೊಂಡು ಸಿಹಿ ಹಂಚಿ ಶಾಲೆಯನ್ನು ಪ್ರಾರಂಭಿಸಲಾಯಿತು. 5 ಜೂನ್ 2025ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಮಕ್ಕಳಿಂದ ಸಸಿ ನೆಡುವುದರ ಮೂಲಕ ಆಚರಿಸಲಾಯಿತು. 30 ಜೂನ್ 2025ರಂದು ಶಾಲಾ ಸಂಸತ್ತು ಚುನಾವಣೆಗಳನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು. 10 ಜುಲೈ 2025ರಂದು ಗುರುಪೂರ್ಣಿಮೆ ದಿನವನ್ನು ಅರ್ಥಪೂರ್ಣವಾದ ರೀತಿಯಲ್ಲಿ ಆಚರಿಸಲಾಯಿತು. 23 ಜುಲೈ 2025ರಂದು ಒಂದು ದಿನದ ಒಣ ಭೋಜನವನ್ನು ಹಮ್ಮಿಕೊಳ್ಳಲಾಯಿತು. 7 ಆಗಸ್ಟ್ 2025ರಂದು ರನ್ನ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿ ಸಾಕಷ್ಟು ಬಹುಮಾನವನ್ನ ಪಡೆದರು. 15 ಆಗಸ್ಟ್ 2025ರಂದು ಸ್ವತಂತ್ರ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. 5 ಸೆಪ್ಟೆಂಬರ್ 2025 ಶಿಕ್ಷಕರ ದಿನಾಚರಣೆಯಂದು ಮಕ್ಕಳಿಂದ ಶಿಕ್ಷಕರಿಗೆ ಆಟಗಳನ್ನು ಆಡಿಸಲಾಯಿತು. 14 ನವೆಂಬರ್ 2025 ಮಕ್ಕಳ ದಿನಾಚರಣೆಯಂದು ಮಕ್ಕಳಿಗೆ ವಿಶೇಷ ಆಟಗಳನ್ನು ಆಡಿಸಲಾಯಿತು. ಇದಷ್ಟೇ ಅಲ್ಲದೆ ಪ್ರತಿ ವರ್ಷ ಸೋದರ ಸಂಸ್ಕೃತಿಯ ಪರಂಪರೆಯಾಗಿ ಶಾಲೆಯಲ್ಲಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಯಿತು. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗ
असतो मा सद्गमय तमसो मा ज्योतिर्गमय मृत्योर्मामृतं गमय ॐ शान्ति शान्ति शान्तिः ಇಂತಹ ಸುಂದರ ಸುಸಂಸ್ಕೃತ ತಳಹದಿಯ ಮೇಲೆ ನಿಂತಿರುವ ಈ ಶಾಲೆಗೆ ಬೆನ್ನೆಲುಬಾಗಿ ನಿಂತಿರುವ ಎಲ್ಲಾ ಪಾಲಕ ಪೋಷಕರಿಗೂ, ಹಿತೈಷಿಗಳಿಗೂ, ಸ್ನೇಹಿತರಿಗೂ, ಶಾಲಾ ಸಿಬ್ಬಂದಿಗಳಿಗೂ, ಹಳೆಯ ವಿದ್ಯಾರ್ಥಿಗಳಿಗೂ, ಮುದ್ದು ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ. ಧನ್ಯವಾದಗಳು.